ನಮಸ್ತೆ ಎಲ್ಲರಿಗೂ. ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಪ್ರೆಸೆಂಟಿಂಗ್ SC ಬಿರಾದರ್. ಇಂದು ನಾವು ಆದರ್ಶ ವಿದ್ಯಾಲಯ RMSA ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ. ಹಾಗಾದರೆ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ, 17ನೇ ಪ್ರಶ್ನೆ. ಕ್ವಶನ್ಸ್ ಕಂಟಿನ್ಯೂ ಆಗ್ತಾಯಿದೆ ಕನ್ನಡ ವಿಷಯದಿಂದ. ಸೊ ದ ಫ್ಲೂರಲ್ ಫಾರ್ಮ್ ಆಫ್ ದ ಫ್ರೆಂಡ್. ಫ್ಲೂರಲ್ ಫಾರ್ಮ್ ಆಫ್ ದ ಫ್ರೆಂಡ್ ಅಂದರೆ ಕೆಲವೊಂದಿಷ್ಟು ನೌನ್ಸು ದೇ ಕ್ಯಾನ್ ಗೆಟ್ ಪ್ಲೂರಲ್ ಬೈ ಆ್ಯಡಿಂಗ್ ಎಸ್ ಟು ದ ಸಿಂಗುಲರ್ ಫಾರ್ಮ್. ಸೊ ಕೆಲವೊಂದಿಷ್ಟು ಪದಗಳಿಗೆ ನಾವು ಎಸ್ ಪ್ರತ್ಯಯ ಸೇರಿಸುವುದರ ಮೂಲಕ ಏಕವಚನ ಇದ್ದಿದ್ದು ಬಹುವಚನ ಆಗಿ ಪರಿವರ್ತನೆ ಆಗ್ತಾವೆ. ಸೊ ಫ್ರೆಂಡ್ ಅನ್ನೋ ವರ್ಡು ಎಸ್ ಪ್ರತ್ಯಯ ಒಂದು ಸೇರಿಸ್ಕೊಳ್ಳೋದ್ರ ಮೂಲಕ ಬಹುವಚನ ಆಗಿ ರೂಪುಗೊಳ್ಳುತ್ತದೆ. ಹೀಗಾಗಿ ಫ್ರೆಂಡ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಫ್ರೆಂಡ್ಸ್ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 18 ಕ್ವಶನ್ ನೋಡೋದಾದರೆ, ಜಾಲಿ ಈಸ್ ಎ ಫ್ರೆಟ್ಟಿ ಗರ್ಲ್ ಡ್ಯಾಶ್ ಹ್ಯಾಸ್ ಲಾಂಗ್ ಎ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸುಟೇಬಲ್ ಪ್ರೊನೌನ್. ಸೊ ಜಾಲಿ ಅನ್ನೋದು ಒಂದು ನೌನ್ ಅಲ್ವಾ? ಜಾಲಿ ಅನ್ನೋದು ಒಂದು ನೌನ್. ಇದೊಂದು ನೇಮ್ ಆಫ್ ದ ಪರ್ಸನ್. ಅದರಲ್ಲೂ ಎಂಥದ್ದು ಪರ್ಸನ್ನು? ಶಿ ಈಸ್ ಎ ಗರ್ಲ್. ಹೌದಾ? ಗರ್ಲ್ ಆಕಿ. ಹಾಗಾದರೆ ಸುಟೇಬಲ್ ಪ್ರೊನೌನ್ ಯೂಸ್ ಮಾಡಂತ ಹೇಳ್ತಾ ಇದ್ದಾರೆ. ಅಂದರೆ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ದ ನೌನ್. ಅಂದರೆ ಜಾಲಿ ಬದಲಾಗಿ ಅದೇ ಅರ್ಥವನ್ನು ಕೊಡುವಂತಹ, ಅಂದರೆ ಗರ್ಲ್ ಅಂಥೇಳಿ ಅರ್ಥವನ್ನು ಕೊಡುವಂತಹ ಪ್ರೊನೌನ್ ಅನ್ನು ಯಾವುದನ್ನು ಬಳಸ್ತೀರಾ? ಸೊ ನೋಡ್ರಿ, ಹಿ ಅನ್ನೋಕ್ಕಾಗುತ್ತಾ? ಹಿ ಅಂದರೆ ಅವನು, ಅಂದರೆ ಇಟ್ ಮೀನ್ಸ್ ಬಾಯನ್ನು ಡಿನೋಟ್ ಮಾಡುವಂಥದ್ದು. ಅದು ಡಿನೋಟ್ಸ್ ಮೇಲ್. ಪುರುಷನನ್ನು ಡಿನೋಟ್ ಮಾಡಲಿಕ್ಕೆ ಡೈರೆಕ್ಟ್ಲಿ ಇಟ್ ಡಿನೋಟ್ಸ್ ದ ಮೇಲ್. ಹೌದಾ? ಹಿ ಅನ್ನೋದು. ಹಾಗಾದರೆ ದೇ ಅನ್ನೋಕ್ಕಾಗುತ್ತಾ? ಅವರು. ಇಟ್ ಈಸ್ ಅ ಫ್ಲೂರಲ್ ಫಾರ್ಮ್ ಆಫ್ ಹಿ, ಶಿ, ಇಟ್. ಓಕೆ. ಇನ್ನು ಇಟ್ ಅನ್ನೋದು, ಇಟ್ ಅಂದರೆ ಯಾವಾಗ ಬಳಸ್ತೀವಿ ನಾವು? ಯಾವುದಾದ್ರೂ ಒಂದು ಎನಿಮಲ್ ಇದ್ದರೆ ಅದ್ರ ಬದಲಾಗಿ ಬಳಸ್ತೀವಿ. ಇನ್ನು ಶಿ ಅಂದರೆ ಫಿಮೇಲ್ ಇದ್ಲಂದರೆ ಅವಳ ಬದಲಾಗಿ, ಒಂದು ಹುಡುಗಿ ಹೆಸರು ಇತ್ತಂದರೆ ಅವಳ ಬದಲಾಗಿ ನಾವು ಏನು ಬಳಸ್ತೀವಿ? ಅದೇ ಅರ್ಥವನ್ನು ಕೊಡುವಂತಹ ಶಿ ಅನ್ನು ಬಳಸ್ತೀವಿ. ಹಾಗಾದರೆ ಜಾಲಿ ಈಸ್ ಎ ಪ್ರೆಟಿ ಗರ್ಲ್. ಸೊ ಶಿ ಹ್ಯಾಸ್ ಲಾಂಗ್ ಹೇರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ. ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್. ಸೊ ಪಾರ್ಕ್ ಅನ್ನೋದು ಅಂಡರ್ಲೈನ್ ಆಗಿದೆ. ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್. ಸೊ ನೌನ್ ಆಗುತ್ತಾ, ವರ್ಬ್ ಆಗುತ್ತಾ, ಅಡ್ವರ್ಬ್ ಆಗುತ್ತಾ, ಪ್ರೊನೌನ್ ಆಗುತ್ತಾ? ನೀವು ಪಾರ್ಕ್ ಅಂದರೆ ಗಾರ್ಡನ್ ಅಂತಲ್ಲ. ಹೌದಾ? ಸೊ ಪಾರ್ಕ್, ಐ ಅನ್ನೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಆದಮೇಲೆ ಏನು ಬರಬೇಕು? ವರ್ಬ್ ತಾನೇ ಬರೋದು. ಸೊ ಮೈ ಕಾರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಸೊ ಪಾರ್ಕ್, ಪಾರ್ಕ್ಡ್. ಸೊ ಪಾರ್ಕ್ ಅನ್ನೋದು ಇಲ್ಲಿ ಕ್ರಿಯಾಪದವಾಗಿ ಕೆಲಸ ಆಗುತ್ತೆ. ಸೊ ಇಟ್ ಈಸ್ ಎ ವರ್ಬ್ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ. ಲುಕಿಂಗ್ ಅಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಡೇ ಸೆಲೆಬ್ರೇಟೆಡ್ ಇನ್ ದ ರಿಮೆಂಬರ್ಸ್ ಆಫ್ ದಿಸ್ ಗ್ರೇಟ್ ಪರ್ಸನ್. ಸೊ ಬೈ ಸೀಯಿಂಗ್ ದ ಪಿಕ್ಚರು ವಿ ಕ್ಯಾನ್ ಐಡೆಂಟಿಫೈ ದಿಸ್ ಪರ್ಸನ್. ಸೊ ಯಾರು ಇವನು? ಸ್ವಾಮಿ ವಿವೇಕಾನಂದರಲ್ವಾ? ಸೊ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು, ಅವರ ಒಂದು ಜನ್ಮ ದಿನಾಚರಣೆಯನ್ನು ಏನಂತ ಆಚರಣೆ ಮಾಡ್ತೇವೆ ನಾವು? ಚಿಲ್ಡ್ರನ್ಸ್ ಡೇ ಅಂತ ಆಚರಣೆ ಮಾಡ್ತೇವೆ. ಆ ಚಿಲ್ಡ್ರನ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ನವಂಬರ್ 14 ಅಲ್ವಾ? ಸೊ 14 ಯಾರ ಒಂದು ನೆನಪಿನಿಗೋಸ್ಕರ ಆಚರಣೆ ಮಾಡ್ತೀವಿ? ಜವಾಹರಲಾಲ್ ನೆಹರು ಅವರ ಜನ್ಮದಿನದಂದು ಚಿಲ್ಡ್ರನ್ಸ್ ಡೇ ನವಂಬರ್ 14ರಂದು ಮಾಡ್ತೇವೆ. ಇನ್ನು ಟೀಚರ್ಸ್ ಡೇ ಅಂತ, ಟೀಚರ್ಸ್ ಡೇ ಯಾರ ಅಂಗವಾಗಿ ಮಾಡ್ತೇವೆ ನಾವು? ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಂಕವಾಗಿ ಮಾಡ್ತೇವೆ. ಅದು ಯಾವಾಗ? ಸೆಪ್ಟೆಂಬರ್ 5 ಅಲ್ವಾ? ನೆಕ್ಸ್ಟು ಯೂತ್ ಡೇಯನ್ನು ಅಂದರೆ ಯಾವಾಗ ಆಚರಣೆ ಮಾಡ್ತೇವೆ? ಜನವರಿ 12. ಸೊ ಯಾರ ದಿನಾಚರಣೆ ಅಂಗವಾಗಿ ಅಂದರೆ ಇಲ್ಲಿ ಕಾಣ್ತಾ ಇರೋ ಪಿಕ್ಚರ್ ಸ್ವಾಮಿ ವಿವೇಕಾನಂದರವ ಜನ್ಮದಿನದ ಅಂಗವಾಗಿ ಯೂತ್ ಡೇ ಅಂತೇಳಿ ಜನವರಿ 12 ಆಚರಣೆ ಮಾಡ್ತೀವಿ. ಹಾಗಾದರೆ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಫಾರ್ಮರ್ಸ್ ಡೇ ಅಂತೂ ಫಾರ್ಮರ್ಸ್ ಒಂದು ನೆನಪಿಗೋಸ್ಕರ ಮಾಡ್ತೀವಿ. ಇನ್ನು 21 ಕ್ವಶನ್ ನೋಡ್ರಿ. ಐಡೆಂಟಿಫೈ ದ ವರ್ಡ್ ಫ್ರಮ್ ದ ಜಂಬಲ್ ಲೆಟರ್ಸ್. FORELSW ಇದೆ. ಹಾಗಾದರೆ ಇವು 7 ಅಕ್ಷರಗಳು ಅದಾವ. ಹೌದಾ? ಹಾಗಾದರೆ ನಾವು ಕೂಡ 7 ಅಕ್ಷರಗಳು ಇರೋದನ್ನೇ ಹುಡುಕಾಡಬೇಕು. ಯಾವುದು 7 ಅಕ್ಷರಗಳಿಲ್ಲ ಅವನ್ನ ತೆಗೆದು ಹಾಕ್ಬಿಡಿ. ನೋಡ್ರಿ, ಇಲ್ಲಿ 5 ಇದೆ, ನೋ. ಶೋವರ್ ಇದೆ, 6 ಇದೆ, ನೋ. ಫ್ಲವರ್ಸ್ ಇದೆ, ನೋಡೋಣ. ಸೊ FORELSW ಇದನ್ನೇ ಹಿಂದೆ ಮುಂದೆ ಮಾಡಿ ಬರೆದಾಗ FLOWERS. ಇಲ್ಲಿ 7 ಇದೆ, ಇಲ್ಲಿ ಕೂಡ 7 ಇದೆ. ಸೊ ಫ್ಲವರ್ಸ್ ಅನ್ನೋ ಒಂದು ಮೀನಿಂಗ್ಫುಲ್ ವರ್ಡ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಸಿ ಆಗಿದೆ. ಇನ್ನು ಫ್ಲವರ್ ಅನ್ನೋದು 6 ಲೆಟರ್ ಆಗುತ್ತೆ. ಸೊ ಅದು ಆಗಲ್ಲ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 22ನೇ ಪ್ರಶ್ನೆ. ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಅ ಪ್ಲೇಸ್ ವೇರ್ ಮೆನಿ ಕೈಂಡ್ಸ್ ಆಫ್ ಎನಿಮಲ್ಸ್ ಆರ್ ಕೆಫ್ಟ್ ಫಾರ್ ದ ಶೋ. ಸೊ ಏನಂತ ಕರಿತೀವಿ?
ಗಾರ್ಡನ್ ಅಂತೇವಾ, ಫಾರೆಸ್ಟ್ ಅಂತೇವಾ, ಜೂ ಅಂತೇವಾ, ಮೌಂಟೇನ್ ಅಂತೇವಾ? ಸರಿಯಾದ ಉತ್ತರ ಸಿ. ಹೌದಾ? ಇನ್ನು 23ನೇ ಪ್ರಶ್ನೆ ನೋಡ್ರಿ. ರಾಧಾ ರೈಟ್ಸ್ ವಿತ್ ಎ ಪೆನ್. ರಾಧಾಳು ಪೆನ್ನಿನಿಂದ ಬರೀತಾಳೆ. ಡ್ಯಾಶ್ ಹರ್ ನೋಟ್ಬುಕ್. ಸೊ ಎದ್ರ ಮೇಲೆ ಬರೀತಾಳೆ? ನೋಟ್ಬುಕ್ದು ಸರ್ಫೇಸ್ ಹಚ್ಚಿರ್ತದೆ ತಾನೆ. ಸೊ ಯಾವಾಗ ಸರ್ಫೇಸ್ ಟಚ್ ಆಗಿರ್ತದೋ ಆವಾಗ ನಾವು ಏನಂತ ಬಳಸಬೇಕು? ಆನ್ ಅಂತ ಬಳಸಬೇಕು. ಸರ್ಫೇಸ್ ಟಚ್ ಆಗಿದ್ರೆ ಆನ್ ಅನ್ನೋವಂಥ ಪ್ರಿಪೊಸಿಷನ್ನ ಬಳಸಬೇಕು. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 24th ನೋಡ್ರಿ. ದ ಡಾಗ್. ಸೊ ಡಾಗ್ ಅಂತ ಕೊಟ್ಬಿಟ್ಟು ಕೆಳಗಡೆ ಸೌಂಡ್ಸ್ ಕೊಟ್ಟಿದ್ದಾರೆ. ಬ್ಲೀಟ್ ಆಗುತ್ತಾ, ರೋರ್ ಆಗುತ್ತಾ, ಮ್ಯಾವ್ ಆಗುತ್ತಾ, ಬಾರ್ಕ್ ಆಗುತ್ತಾ? ಸರಿಯಾದ ಉತ್ತರ ಬಾರ್ಕ್ ಆಗುತ್ತೆ. ಬ್ಲೀಟ್ ಅನ್ನೋದು ಶೀಪ್ದು, ರೋರ್ ಅನ್ನೋದು ಲಯನ್ದು, ಮ್ಯಾವ್ ಅನ್ನೋದು ಕ್ಯಾಟ್ದು. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ. ಮೈ ಮದರ್ಸ್ ಫಾದರ್ ಈಸ್ ಮೈ. ಅಂದರೆ ನನ್ನ ತಾಯಿಯ ತಂದೆ ನನಗೇನಾಗ್ತಾರೆ? ಫಾದರ್ ಇನ್ ಲಾ ಮಾಮ ಆಗ್ತಾನ, ಅಂಕಲ್ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರ, ಗ್ರ್ಯಾಂಡ್ ಫಾದರ್ ಅಜ್ಜ ಆಗ್ತಾರ, ಬ್ರದರ್ ಇನ್ ಲಾ ಸೊ ಅಳಿಯ ಆಗ್ತಾನ. ಸೊ ನನಗೆ ನನ್ನ ತಾಯಿಯ ತಂದೆ ಏನಾಗ್ತಾನೆ ಅಂದರೆ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಸೊ ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 26ನೇ ಪ್ರಶ್ನೆ ನೋಡ್ರಿ. ಅಪೋಸಿಟ್ ಆಫ್ ಆ್ಯಂಗ್ರಿ. ಆ್ಯಂಗ್ರಿ ಸಿಟ್ಟು ಅನ್ನೋದಕ್ಕೆ ಅಪೋಸಿಟ್ ವರ್ಡ್ ವಿರುದ್ಧ ಪದ ಯಾವುದು? ಬ್ರೇವ್ ಅಂದರೆ ಶೂರ ಆಗಲ್ಲ. ಕಾಮ್ನೆಸ್ ಅಂದರೆ ಶಾಂತವಾಗಿರೋದು. ಸೊ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಈಟಿಂಗ್ ಅನ್ನೋದು ತಿನ್ನು ಅಂತ ಅರ್ಥ ಆಗುತ್ತೆ. ಸೊ ಅದು ಸಂಬಂಧ ಇಲ್ಲ. ಬರ್ಡ್ ಅನ್ನೋದು ಪಕ್ಷಿ. ಸೊ ಅಟ್ಲೀಸ್ಟ್ ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ 3 ಆಪ್ಷನ್ಸ್ಗಳನ್ನು ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡಿರಿ. ಇನ್ನು ಉಳಿದ ಆಪ್ಷನ್ನೇ ರೈಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ 27th. ಐಡೆಂಟಿಫೈ ದ ಫ್ಲವರ್ ರೋಸ್ ಇನ್ ದ ಗಿವನ್ ಪಿಕ್ಚರ್. ಈ ಒಂದು ಎ ಪಿಕ್ಚರ್ ನೋಡಿ, ಬಿ ಪಿಕ್ಚರ್ ನೋಡಿ, ಸಿ ಪಿಕ್ಚರ್ ನೋಡಿ ಮತ್ತು ಡಿ ಪಿಕ್ಚರ್ ನೋಡಿದಾಗ ರೋಸ್ ಅನ್ನೋ ಒಂದು ಫ್ಲವರು ಎಲ್ಲಿ ಕಾಣಿಸ್ತಾ ಇದೆ ಅಂದರೆ ಡಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡ್ರಿ. ದ ಯಂಗ್ ಒನ್ ಆಫ್ ದ ಕ್ಯಾಟ್. ಅಂದರೆ ಬೆಕ್ಕಿನ ಮರಿಗೆ ನಾವು ಏನಂತ ಕರಿತೇವೆ? ಯಂಗ್ ಒನ್ ಮೀನ್ಸ್ ಮರಿ ಅಂತ. ಸೊ ಕಬ್ ಅಂತೇವಾ, ಕಾಫ್ ಅಂತೇವಾ, ಕಿಟ್ಟನ್ ಅಂತೇವಾ, ಪಪ್ಪಿ ಅಂತೇವಾ? ಸೊ ಸರಿಯಾದ ಉತ್ತರ ಕಿಟ್ಟನ್ ಅಂತೀವಿ. ಕಬ್ಬು ಇದು ಎದ್ರದ್ದು ಯಂಗ್ ಒನ್ ಅಂದರೆ ಲಾಯನ್ದು, ಕಾಫು ಕೌ ಅಥವಾ ಬುಲ್ಲು, ಇನ್ನು ಡಾಗು ಪಪ್ಪಿ ಅಂತೀವಿ. ನೆಕ್ಸ್ಟ್ 29th ಕ್ವಶನ್. ಮನೋಹರ ಲವ್ಸ್ ರೆಡ್ ರೋಸಸ್. ಸೆಲೆಕ್ಟ್ ದ adjectives ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ adjective ಇಟ್ ಮೀನ್ಸ್ ಡಿಸ್ಕ್ರೈಬಿಂಗ್ ವರ್ಡ್. ಸೊ ಮನೋಹರ ಇಷ್ಟಪಡ್ತಾ ಇದ್ದಾನೆ ಏನನ್ನ? ರೋಜಸ್ಸನ್ನು, ಗುಲಾಬಿಯನ್ನು ಅಲ್ವಾ? ಸೊ ಮನೋಹರ ಅನ್ನೋದು ಇಟ್ ಈಸ್ ಎ ಸಬ್ಜೆಕ್ಟ್. ಲವ್ಸ್ ಅನ್ನೋದು ಇಟ್ ಈಸ್ ಎ ವರ್ಬ್. ರೋಸಸ್ ಅನ್ನೋದು ಇಟ್ ಈಸ್ ಎ ಆಬ್ಜೆಕ್ಟ್. ಹೌದಾ? ಸೊ ಅಂದರೆ ಇದು ಕೂಡ ಒಂದು ರೋಜನ್ನು ಹೆಂಗಾಗಿದ್ದವು? ಗುಲಾಬಿ ಹೂಗಳು ಹೇಗಿದಾವು? ಕೆಂಪಾಗಿ ಇದಾವು. ಸೊ ಗುಲಾಬಿ ಹೂವನ್ನು ಹೊಗಳುವಂಥ ಪದ ಯಾವುದಿಲ್ಲಿ? ರೆಡ್. ಸೊ ನಾಮಪದವನ್ನು ರೋಸ್ ಇಟ್ ಈಸ್ ಎ ನೌನ್. ಹೌದಾ? ಇದನ್ನು ಹೊಗಳುವಂಥದ್ದು ಪದ ಇದು ಯಾವ ಥರ ಇದೆ ಅಂತ ಹೇಳ್ತಾ ಇದೆ? ರೆಡ್, ಕೆಂಪಾಗಿವೆ ಅಂತ ಹೇಳ್ತಾ ಇದೆ. ಹೀಗಾಗಿ ಅಡ್ಜೆಕ್ಟಿವ್ ಯಾವುದಂದ್ರೆ ಇಲ್ಲಿ ರೆಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ. ಶಾರ್ಟ್ ಫಾರ್ಮ್ ಆಫ್ ದೇ ಆರ್. ಸೊ ಲಾಂಗ್ ಫಾರ್ಮು ಶಾರ್ಟ್ ಫಾರ್ಮು ವೆರಿ ಇಂಪಾರ್ಟೆಂಟು. ಸೊ ಶಾರ್ಟ್ ಫಾರ್ಮ್ ಬರೆಯುವಾಗ ಇದು ಏನು ಅಂತೇವಲ್ಲ ನಾವು ಪ್ರೊನೌನು. ಸೊ ಪ್ರೊನೌನ್ ಹಾಗೇ ಇರುತ್ತೆ. ಸೊ ನೆಕ್ಸ್ಟು ಈ ಹೆಲ್ಪಿಂಗ್ ವರ್ಬ್ ಬಂದಾಗ ಪ್ರೊನೌನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಆರ್ ಬರೆಯುವಾಗ ದೇ ಮತ್ತು ಬರೋದು ಅಫೋಸ್ಟ್ರಫಿ ಕೊಡಬೇಕು. ನೆಕ್ಸ್ಟ್ ಆರ್ ಇ ಬರಬೇಕು. ಸೊ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 32ನೇ ಪ್ರಶ್ನೆ. ದ ಪ್ರೆಸೆಂಟ್ ಫಾರ್ಮ್ ಆಫ್ ಕಿಲ್ಡ್ ಅನ್ನೋದು ಪಾಸ್ಟ್ ಫಾರ್ಮ್ V2 ಫಾರ್ಮ್ ಅಲ್ವಾ? ಸೊ ಇದ್ರದ್ದು ಪ್ರೆಸೆಂಟ್ ಫಾರ್ಮ್ ಕೇಳ್ತಾ ಇದ್ದಾರೆ. ಕಿಲ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ತನಕ ನಾವು ಇಂಗ್ಲೀಷ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಇನ್ನು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. See you in next class.